ಕಲಿಯುಗದಲ್ಲಿ ವಿಶೇಷವಾಗಿ ರಾಯರು. ಎಲ್ಲ ಗುರುಗಳು ಕೇಳ್ತಾರೆ, ಆದರೆ ಎಲ್ಲರಿಗೂ ತುಂಬ ಹತ್ತಿರದಲ್ಲಿರೋರು ಯಾರು ಅಂದರೆ ಅದು ರಾಯ. ಬೇರೆಯವರು ಇಲ್ಲ ಅಂತ ಅರ್ಥ ಅಲ್ಲ, ಅಥವಾ ಅವ್ರು ಇವ್ರಿಗಿಂತಲೂ ಅವ್ರು ಚಿಕ್ಕವರು ಅಂತಲ್ಲ. ಒಬ್ಬೊಬ್ಬರ ಮಹಿಮೆ ಒಂದೊಂದು ರೀತಿ ಇದೆ. ಅದರಲ್ಲಿ ರಾಯರ ಮಹಿಮೆ ಈ ಥರದ್ದಿದೆ. ನಮ್ಮ ಪರವಾಗಿ ನಾವು ಅವರ ಭಕ್ತಿಯಿಂದ ಅವರಲ್ಲಿ ನಾವು ನಿಮ್ಮ ದಾರಿಯಲ್ಲಿ ಬರ್ತೀವಿ ಅಂತ ಕೇಳಿದ್ರೆ ಸಾಕು. ಇನ್ನು ಉಳಿದ ಎಲ್ಲ ಪ್ರಯಾಣವನ್ನು ಅವರು ನಮ್ಮ ಮೂಲಕ ಮಾಡಿಸ್ಬಿಡ್ತಾರೆ. ನಾವು ಒಂದು ಹೆಜ್ಜೆ ನಾನು ನಿನ್ನ ಜೊತೆ ಬರ್ತೀನಿ ಇವತ್ತು ಅಂತ ಕೇಳಿದ್ರೆ ಸಾಕು. ಖರ್ಚು ವೆಚ್ಚ ಅದರಲ್ಲಿ ಏನೇನು ಲಾಭಗಳಾಗಬೇಕೋ ಎಲ್ಲವನ್ನು ಗುರುಗಳು ಮಾಡಿಸ್ತಾರೆ. ನಾವು ಏನು ಮಾಡಬೇಕು? ಅವರ ಬಳಿಗೆ ಹೋಗಿ ನಿಮ್ಮ ದಾರಿಯಲ್ಲಿ ನಾನು ಬರ್ತೇನೆ ಅಂತೇಳಿ ಒಂದು ಆಜ್ಞೆ ಕೇಳಬೇಕಷ್ಟೆ. ನಾನು ಬರಬಹುದಾ, ನನ್ನನ್ನು ಕರ್ಕೊಳ್ಳಿ, ನನ್ನನ್ನು ನಿಮ್ಮ ದಾರಿಯಲ್ಲಿ ಸೇರಿಸ್ಕೊಳ್ಳಿ, ಇಷ್ಟು ಕೇಳಿದ್ರೆ ಸಾಕು. ಮಿಕ್ಕಿದ ಇನ್ನೆಲ್ಲಿ ನಾವು ಗುರಿಯನ್ನು ತಲುಪಬೇಕೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನೆಲ್ಲ ನಮಗೆ ಆಗಬೇಕು ಒಳಿತು ಅದನ್ನು ಅವರೇ ನಿಂತು ನಮ್ಮ ಪರವಾಗಿ ಅವರು ಮಾಡುತ್ತಾರೆ. ದೇವರಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಾಗಾಗಿ ಕಮಲಾನಾಥ ಪ್ರಸಾದೋದಯಾತ್, ಆ ಪ್ರಸಾದ ಪರಮಾತ್ಮನ ಅನುಗ್ರಹದಿಂದ ರಾಯರು ನಮಗಿಷ್ಟೆಲ್ಲ ಮಾಡ್ತಾ ಇದ್ದಾರೆ.